ಇದೆಯಾ, ವೈಲೇಷನ್ಸ್ ಇದೆಯಾ, ಕರೆಕ್ಟ್ ಇದೆ. ನಮ್ದು ಮೂಲ ಖರೀದಿ ಪತ್ರ ಇದೆ, ಆದರೆ ಮುಂಬರ್ತಕ್ಕಂಥ ಬೇರೆ ದೇಶಗಳಾಗಿದೆ. ಅದು ಯಾವುದೇ ರೀತಿ ಖರೀದಿ ಇಲ್ಲ ಅಂತ ತಹಸೀಲ್ದಾರಿಂದ ಹೆಂಡಸ್ಮೆಂಟ್ ಇದೆ. ಬಟ್ ಈವರೆಗೂ 2020 ಈವರೆಗೂ 4 ವರ್ಷದಿಂದ ಯಾವುದೇ ರೀತಿ ನನಗೆ ಪ್ರಾದೇಶಿಕ ಆಯುಕ್ತರು ಇರ್ಬೋದು, ಡಿಸೋ ಇರ್ಬೋದು ಮತ್ತು ಇಂದಿರ್ತಕ್ಕಂಥ ಸಂಬಂಧಪಟ್ಟ ಸಚಿವರು ಕೂಡ ಲೆಟರ್ ಬಂದಿದೆ ಸರ್. ಎಲ್ಲ ಬಂದಿದ್ದಾರೆ. ಬಟ್ ಇವತ್ತು ನಾನು ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಸರ್. ಇಲ್ಲಿ ಗಂಗಾವತಿ ಸರ್ ನಮ್ಮ ಸರ್ ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದೀರಾ? ಇವರು ಬಂದಿದೆ ಸರ್. ಮೊನ್ನೆ ಕೃಷಿ ಸಚಿವರುಗಳಿಂದ 10ನೇ ತಾರೀಕಿಗೆ ಬಂದಿದೆ ಸರ್. ಇಲ್ಲಿವರೆಗೂ ನಾವು ಯಾವುದೇ ರೀತಿ ಆದಾಯ ತಹಸೀಲ್ದಾರ್ ಅವರಿಗೆ ಭೇಟಿಯಾಗಿದ್ದೀರಾ? ಅಂದ್ರೆ ಸರ್ ಇವ್ರು ಸೈನ್ ಆಗಿ ಅವ್ರು ಇಲ್ಲೇ ಅದಾಗ ಸರ್ 10 ವರ್ಷಕ್ಕೆ ಒಂದೇ ಇಲಾಖೆಗೆ ಒಂದೇ ಕಡೆಗೆ ವರ್ಕ್ ಮಾಡ್ತಾರೆ ಸರ್. ನಮ್ಗೆ ದುರಂತ ಏನಾದ್ರು ಸರ್, ಉದ್ಯಮಗಳಿಗೆ ಜೊತೆಗೆ ಕೈ ಜೋಡಿಸಿ ನಮ್ಗೆ ಯಾವುದೇ ರೀತಿಯಿಂದ ಸಹಕಾರ ಸಿಗ್ತಾ ಇಲ್ಲ ಸರ್. ಹಾಂ ಸರ್, ಒಂದೇ ತಿಂಗಳದಾಗಿಂದ ಇಲ್ಲಿವರೆಗೂ ನಾನು ಅಂಗಡಿ ಮಾತಿದ್ರೆ ಆಫೀಸ್ನಾಗ ಇಲ್ಲ ನನಗೆ ಅಲ್ಲಿ ದುಡ್ಡು ಹಾಕಿದ್ರೆ ಇಲ್ಲಿ ದುಡ್ಡು ಹಾಕಿರ ಅಂತ ಹೇಳ್ತಾರೆ ಸರ್. ಅಂಜಿದ್ದಾರೆ ಯಾರಿದ್ದಾರೆ ಅವರು ಒಂದೇ ತಿಂಗಳಿಂದ ಮೆಮೊ ಹೋಗಿದೆ ಸರ್. ಈ ಸಲ ಕಳಿಸಿದ್ದಾರೆ. ಇಲ್ಲಿವರೆಗೂ ಅವರು ನಮ್ಮ ಯಾವುದೇ ರೀತಿಯಿಂದ ರಿಪೋರ್ಟ್ ಆಗ್ತಾ ಇಲ್ಲ ಸರ್. ಖರೀದಿ ಹೋಗೋದಿದೆ 1954 ಪೇಮೆಂಟ್ ಸರ್. ಸದ್ಯ ಪಾಂಡ್ಯದಲ್ಲಿ ಯಾರಿದ್ದಾರೆ? ಸದ್ಯ ಪಾಂಡ್ಯದಲ್ಲಿ ಬೇರೆ 4 ಜನ ಇದ್ದಾರೆ ಸರ್. ಬೇರೆ ಸರ್. ಕಾರ್ಯಕ್ರಮ 15 ತಿಂಗಳಿಗೆ ನೀವು ಮೆಮೊ ಕಳಿಸಿರಿ ಸರ್. ಎಲ್ಲ ಇಲಾಖೆಯಿಂದ DC ಇರ್ಬೋದು, RC ಇರ್ಬೋದು, 15 ಇಲಾಖೆಯಿಂದ ಬಂದು ಅವರು ಮಾಡಕ್ಕೆ ಬರೋದಿಲ್ಲ. ಅದನ್ನ ನಿಮಗೆ ತಿಳಿಸ್ಬೇಕು. ಡಿಫ್ರೆಂಟ್ ಅದೇ RI, ಅದೇ ವಿಲೇಜ್ ಅಕೌಂಟೆಂಟ್, ಅದೇ ಕಾಪಿ ಇದೆ ಸರ್. ಅಧಿಕಾರಿಗಳು ಗೊತ್ತಿಲ್ಲ. ಚುನಾವಣೆಗೆ ಚುನಾವಣೆ ಅದೊಂದು ಸಮಸ್ಯೆ. ಹೋಗ್ಬಿಡೋದು ಆಮೇಲೆ ಇನ್ನೊಬ್ಬರಿಗೆ ಕೈ ಗೊತ್ತೇ ಇಲ್ಲ ಅನ್ನೋದು ಆತ್ಮಹತ್ಯೆ. ರಿಸ್ಟ್ರಿಕ್ಷನ್ ಕೊಟ್ಟರೆ ಮಾಡೋಕ್ಕಾಗಿರಲಿಲ್ಲ. ನೆರವಾಗಿದೆ. ಕರೋನಾ ಪೀರಿಯಡ್ ಮಾಡಿ ಜೂನ್ 2 ನಂತರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಜೂನಲ್ಲಿ ಬಂದರು ಮಾಡ್ತಕ್ಕಂಥ ಬಂದರು. ಅವ್ರು ಓನರ್ ಬಂದು ಆದೇಶ ಮಾಡಿದ್ರು. ಈಗ ಓನರ್ದೇ ಜಾಗ ಏನು ಮಾಡೋಕ್ಕಂಗಿಲ್ಲ. ಮಂಜುನಾಥ್ ಸರೇ ಕಾರಣ ಓಪನ್ ಸ್ಟೇಟ್ಮೆಂಟ್ ಸರ್. ನಾನು ಸತ್ತರೆ 2 ದಿನ ಟೈಮ್ ಕೊಡು, ನಾನು ಅದನ್ನು ಯಾಕಂದ್ರೆ ಉದ್ಯಮಿಗಳ ಜೊತೆ ಕೈ ಜೋಡಿಸಿ ನಮ್ಮಂಥ ಅಮಾಯಕರ ಜೊತೆಗೆ ಚೆಲ್ಲಾಟ ಆಡೋದು ನನಗೆ ಸರಿ ಕಾಣ್ತಾ ಇಲ್ಲ ಸರ್. ನಾನು ಮಂಗಳೂರಿಗೆ ಪ್ಲಾಟ್ ಅದಾವ ಅಂದ್ರೆ ನಗರಸಭೆಯಿಂದ ಒಂದು ಮುನ್ಸಿಪಲ್ ನಂಬರ್ ಕೊಟ್ಟಿರ್ತಾರೆ ಸರ್. ಅದ್ರ ಪ್ಲಾಟ್ಗಳನ್ನು ಅದಾವ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. 1, 2, 3 ನಂಬರ್ ಆಗಿ ಕೊಟ್ಟ ಈ ಪ್ಲಾಟ್ಗಳದಾವ ಅಂತ ಹೇಳಿ ಅದನ್ನೇ ರಿಪೋರ್ಟ್ ಮಾಡ್ತಾರೆ ಸರ್. ನನಗೆ ಈಗ ಆಲ್ರೆಡಿ ನಮ್ಮ ಹತ್ರ ಆಡಿಯನ್ಸ್ ನಾನು ಆರ್ಡರ್ ಮಾಡ್ಕೊಂಡು ಹೇಳಿದ್ರು. ನಾನು ಏನಾದ್ರು ಡೆತ್ ಆದರೆ ನೀವು ಅಲ್ಲ ಅದಾವ ಸರ್, ನಮ್ಮ ಹತ್ರ ಅದಾವ. ನಾವು ಅಲ್ಲವರೆಗೂ ಇಟ್ಕೊಂಡು ಕೂತೀವಿ. ಫಸ್ಟ್ ಕಾಪಿ ಕೊಡ್ತಾರೆ. ಅಲ್ಲಿ ಅವರು ಲೆವೆಲ್ ಕಂಪ್ಲೀಟ್ ಆಗಿರೋದ್ರಿಂದ ನಮ್ಮ ಡಿಸ್ಟ್ರಿಕ್ಟ್ ಸಬ್ ಡಿವಿಷನ್ ಆಫೀಸರ್ಸ್ ಯಾರಿರ್ತಾರೆ ಅವರಿಗೆ ಅಪೀಲ್ ಹೋಗ್ತಾರೆ.
ನೀವು ಮಾಹಿತಿ ಅಧಿಕಾರಿಗೆ ನೋಡಿ ಚೆಕ್ ಮಾಡ್ಕೊಳ್ರಿ ನೀವು ಅಂದ್ರೆ ಮಾಡ್ಕೊಂಡು ಯಾವ ಕೊಡ್ತೀರಿ ಯಾವ ಕಚೇರಿ ಬಂದ್ಕೂಡಲೇ ಹೇಳಿ ಈ ಥರ ಕೂಡ ಕೇಳಿದ್ದಾರೆ ಹೇಳಿ ನಾಳೆ ರೆಡಿ ಮಾಡಿ ಕೊಡಿ ಅಂತ ಸರಿ ಮಾಡಿ ನಾಳೆ ನೀವು ಹೋಗಿ ಆ ಮಾಹಿತಿ ನಿಮ್ಮ ಗೊತ್ತಾಗ್ತದೆ ರೈಟ್ ಇನ್ಫಾರ್ಮೇಷನ್ ಆಗಿ ಗೊತ್ತಾ ಮಾಹಿತಿ ಅಥವಾ ನಿಮ್ಗೆ ಗೊತ್ತೇನಪ್ಪ ಅದರಲ್ಲಿ ನಿಮ್ಮ ಯಾರು ಪಾರ್ಟಿ ಆಫೀಸರ್ ಸಾರ್ವಜನಿಕರು ಮಾಹಿತಿ ನೀಡೋದು ಏನು ವಿಷಯ ಇದೆಯಪ್ಪ ಅವ್ರು ನಿಲ್ಲಿಸಿದ್ದೀರಾ ಅವ್ರು ಮಾಹಿತಿ ಇಷ್ಟ ಅಪೀಲ್ ಯಾರು ಅಪೀಲ್ ಮಾರ್ಕ್ಸರ ಈಗ ಅವರು ಆಚರಣೆ ಇದ್ದಾರಲ್ಲ ಅವರು ಅವ್ರು ಇಷ್ಟು ತನಕ ಬರ್ತಿದ್ದಾರೆ ಕರೆಕ್ಟ್ ಮಾಡಲಿಲ್ಲ ಯಾವಾಗ ಎಲೆಕ್ಷನ್ ಕೊಡ್ಲಿಕ್ಕೆ ಏನಾದ್ರು ಒಳ್ಳೆ ಶುಭ ಮುಹೂರ್ತ ಕಾಯ್ತಾ ಇದ್ದೀರಾ ಅವ್ರು ಏನು ಹೇಳಿದ್ರು ಸರ್ ಡಿ ಸಿ ವಿಲ್ ರಿಜಿಸ್ಟರ್ನ ಕೇಳಿದ್ರು ಸರ್ ಅದು ಮೆನುವಲ್ಲಿ ಇರ್ತದೆ ಸಿ ಟಿ ಎಸ್ ಫೈಲನ್ನು ಎಲ್ಲ ತರಿಸ್ ಮಾಡಿರ್ತೀನಿ ಸರ್ ಕೊಟ್ಟಾಯಿತು ಅಲ್ಲ ಈಗ ಕೊಟ್ಟಿದ್ದಾರೆ ಮಾಡಿದ್ದಾರೆ ಇವತ್ತು ಗೊತ್ತಿದೆ ಅಲ್ಲ ಇವತ್ತು ಕೊಡ್ಬೋದು ಹ್ಞೂ ಸರ್ ಸಾಯಂಕಾಲ ಬರ್ತಾರೆ ಸರ್ ಕೊಪ್ಪಳ ಹೋಗಿದ್ದಾರೆ ನೋಡಲ್ ಆಫೀಸರ್ ಸರ್ ನಮ್ಮ ಮ್ಯಾನೇಜರ್ ಸರ್ ಅಲ್ಲ ಮಾಹಿತಿ ರೆಡಿ ಇದ್ದಿದ್ರೆ ಕೊಡ ರೆಡಿ ಇದೆ ಸುಮ್ಮನೆ ಇದೆ ಸರ್ ಇದೆ ಸರ್ ಯುಟಿಆರ್ ನಂಬರ್ಸ್ ಚೆಕ್ ಮಾಡಿ ಎಲ್ಲ ಇದು ಮಾಡಿ ಕೊಡ್ರಿ ಅಂತಂದು ಕೊಡಿ ಈಗ ಭಾಳ ಕಡೆ ಇರೋದು ಇದಿದೆ ನಾವು ಸುಮಾರು ಅಭಿಮಾನಗಳಾದಾಗ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡ್ ಇದು ಮಾಡ್ಕೊಂಡು ಚಾಲೂ ಮಾಡಿ ಎರಡು ದಿನ ಬಿಟ್ಟು ಕಲೆಗೆ ಕಲಗಡಿಸಿ ಹೋಗಿ ಅವ್ರದ್ದು ಏನಿಲ್ಲ ಅವು ಮಾಡಿಸ್ತಾ ಇನ್ಫಾರ್ಮೇಶನ್ ಕಮಿಷನ್ ಹೋಯ್ತು ಅಂದರೆ ವೇರ್ ಇಸ್ ಫಾರ್ ಎಕ್ಸಿಸ್ಟೆನ್ಸ್ ನಿಮ್ಮ ಕೆಲಸ ಅದೇ ಹೇಳ್ತಾರೆ ಆದೇಶ ಮಾಡ್ತಾರೆ ಪಾಲನೆ ಆಗಲ್ಲ ಇದು ಕಾಟಾಚಾರ ಕಲ್ಪಟ್ಟು ಅಥವಾ ಅವ್ರ ಮನಸ್ಸಲ್ಲಿ ಇರೋದೇನೋ ಸುಮ್ಮನೆ ಮೇಲ್ನೋಟ ಪೇಪರ್ ಆದೇಶ ಮಾಡಿರ್ತಾರೇನೋ ನನಗೆ ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಇರುತ್ತೆ ಪರಿಹಾರ ಆಗಬೇಕು ಅಂತ ಕಾಟಾಚಾರ ಮಾಡಿ ಆದೇಶ ಕೊಟ್ಬಿಟ್ಟು ಊರಲ್ಲಿ ಬೇರೆ ಇರ್ತಾರೆ ಬಟ್ ದಾಖಲೆ ಸ್ಪೀಕ್ಸ್ ಲಾಟ್ ಅದು ಒಂಥರ ಕೊಟ್ಟ ನಂತರ ಅದ್ರ ಬಗ್ಗೆ ಮಾಹಿತಿನ ಅದನ್ನ ಕೊಡಬೇಕಲ್ವಾ ಆದೇಶ ಆದ ನಂತರ ಪಾಲನೆ ಮಾಡಬೇಕಲ್ಲ ಎಷ್ಟು ದಿವಸ ನೋಡ್ರಿ ಈ ಥರ ಈಗ ರೆಡಿ ಮಾಡಿ ಇಟ್ಟಿದ್ದೆ ಅದು ಮಾಡಿ ಗೊತ್ತಿಲ್ಲ ನನಗೆ ಈಗ ಕೊಡೋಕ್ಕಾಗುತ್ತಂದ್ರೆ ಸಾಯೋದಿಲ್ಲ ಅಂತಿಲ್ಲ ಅದಲ್ಲ ಕೇಳಿದ ಕೊನೆ ಮಾಹಿತಿ ಕೇಳಿರೋದವ್ರು ಮಾಹಿತಿ ನಾವು ಸೈನ್ ಮಾಡಿ ಸರ್ಟಿಫಿಕೇಟ್ ಮಾಡಿ ಈ ಆಫೀಸಿನಿಂದ 15 ಒಳಗಡೆ